ಇವತ್ ನಾವು ಮಾತಾಡೋಕೆ ಒಂದು ಸಖತ್ ವಿಶಿಷ್ಟವಾದ ಪುಸ್ತಕ ತಗೊಂಡಿದೀವಿ. ಇದು 1965ರಲ್ಲಿ ಬಂದಿದ್ದು, ಆದ್ರೆ ಇವತ್ತಿಗೂ ಇದ್ರ ಬಗ್ಗೆ ಚರ್ಚೆ ನಡೀತಾನೆ ಇರುತ್ತೆ. ಟಿ ಲೋಬ್ಸಾಂಗ್ ರ್ಯಾಂಪಾ ಬರೆದ ಯು ಫಾರ್ ಎವರ್. ಇದೊಂಥರ ಅತೀಂದ್ರಿಯ ಶಕ್ತಿಗಳಿಗಾಗಿ ಒಂದು DIY ಮ್ಯಾನ್ಯುವಲ್ ಇದ್ದ ಹಾಗೆ. ಹೌದು, ಇದನ್ನ ಕೇವಲ ಪುಸ್ತಕ ಅನ್ನೋಕ್ಕಿಂತ ಒಂದು ತರಬೇತಿ ಕೈಪಿಡಿ ಅನ್ನಬಹುದು. ಆರ ನೋಡೋದು ಅಂದ್ರೆ ಪ್ರಭಾಲೆ, ಆಸ್ಟ್ರಲ್ ಟ್ರಾವೆಲ್ ಅಂದ್ರೆ ದೇಹ ಬಿಟ್ಟು ಸೂಕ್ಷ್ಮ ಶರೀರದಲ್ಲಿ ಓಡಾಡೋದು, ಈ ತರದ ವಿಷಯಗಳನ್ನ ಕಲಿಸೋದು ಇದರ ಮುಖ್ಯ ಗುರಿ. ಆದ್ರೆ ರ್ಯಾಂಪಾ ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಇದೆಲ್ಲ ಮ್ಯಾಜಿಕ್ ಅಲ್ಲ, ಬದಲಿಗೆ ನಾವೆಲ್ಲರೂ ಮರೆತುಬಿಟ್ಟಿರೋ ನೈಸರ್ಗಿಕ ನಿಯಮಗಳು ಅಂತ. ಇಲ್ಲಿ ನನ್ಗೆ ಸಖತ್ ಕುತೂಹಲ ಕೆರಳಿಸೋ ವಿಷಯ ಅಂದ್ರೆ ಲೇಖಕರ ಧೈರ್ಯ. ಪುಸ್ತಕದ ಮುನ್ನುಡಿಯಲ್ಲಿ ನಾನು ಬರ್ದಿರೋ ಪ್ರತಿ ಪದನೂ ಸತ್ಯ, ನನ್ನ ಪ್ರತಿಯೊಂದು ಹೇಳಿಕೆನೂ ಸಂಪೂರ್ಣ ಸತ್ಯ ಅಂತ ಘೋಷಿಸ್ಬಿಡ್ತಾರೆ. ಇದು ಸುಮ್ನೆ ಕಥೆ ಓದೋ ಥರ ಅಲ್ಲ, ಇದನ್ನ ಒಂದು ಸತ್ಯಾಂಶದ ದಾಖಲೆ ಥರ ನೋಡಿ ಅಂತೆ ಓದುಗರಿಗೆ ಚಾಲೆಂಜ್ ಹಾಕಿದಾಗೆ ಅಲ್ವಾ? ಕರೆಕ್ಟ್. ಹಾಗಾಗಿ ಇವತ್ತು ನಾವು ಈ ಪುಸ್ತಕದಲ್ಲಿರೋ ಒಂದೊಂದು ಪರಿಕಲ್ಪನೆಯನ್ನ ಆಳವಾಗಿ ನೋಡೋಣ. ಇದನ್ನ ಸುಮ್ಮನೆ ಒಪ್ಕೊಳ್ಳೋದೋ ಬಿಡೋದೋ ಎರಡನೇ ಮಾತು. ಆದರೆ ನಮ್ಮ ವಾಸ್ತವದ ಬಗ್ಗೆ, ನಮ್ಮ ಶಕ್ತಿಗಳ ಬಗ್ಗೆ ಇದು ಕಟ್ಟಿಕೊಡೋ ಚಿತ್ರಣ ಹೇಗಿದೆ ಅಂತ ತಿಳ್ಕೊಳ್ಳೋದೇ ಒಂದು ದೊಡ್ಡ ಅನ್ವೇಷಣೆ. ಜೀವ ಅಂದ್ರೇನು ಅನ್ನೋ ಮೂಲ ಪ್ರಶ್ನೆಯಿಂದ ಶುರು ಮಾಡಿ ಮನಸ್ಸಿನ ಅಗಾಧ ಶಕ್ತಿ ಎಲ್ಲೆಲ್ಲಿಗೆ ಚಾಚುತ್ತೆ ಅನ್ನೋವರೆಗೂ ಹೋಗೋಣ. ಸರಿ, ಹಾಬಿದ್ರೆ ಶುರು ಮಾಡೋಣ. ಪುಸ್ತಕದ ಆರಂಭದಲ್ಲೇ ಒಂದು ದೊಡ್ಡ ಪ್ರಶ್ನೆ ಇದೆ. ಜೀವ ಅಂದ್ರೇನು? ನಾವು ನಮ್ಮನ್ನ ಕನ್ನಡಿಲಿ ನೋಡಿದಾಗ ಒಂದು ಘನವಾದ ದೇಹ ಕಾಣುತ್ತೆ. ಆದ್ರೆ ಪುಸ್ತಕ ಹೇಳುತ್ತೆ ಅದು ಸುಳ್ಳು. ನಾವು ನಿಜವಾಗ್ಲೂ ಕೋಟ್ಯಾಂತರ ಅಣುಗಳ ಒಂದು ಬ್ರಹ್ಮಾಂಡ. ಪ್ರತಿಯೊಂದು ಅಣು ಕೂಡ ತನ್ನದೇ ಆದ ವೇಗದಲ್ಲಿ ಕಂಪಿಸುತ್ತೆ ಅಂತ. ಹೌದು, ನಾವು ಘನವಸ್ತು ಅಂತ ಅನ್ಕೊಳ್ಳೋದು ಕೇವಲ ಒಂದು ಭ್ರಮೆ. ಇದು ಕಂಪಿಸುತ್ತಿರೋ ಶಕ್ತಿಯ ಒಂದು ಸಮೂಹ ಅಷ್ಟೇ. ಇದೇ ತತ್ವದ ಮೇಲೆ ಪುಸ್ತಕ ತನ್ನ ಮೊದಲ ಪ್ರಾಯೋಗಿಕ ಪರಿಕಲ್ಪನೆಯನ್ನ ಪರಿಚಯಿಸುತ್ತೆ. ಅದೇ ಈಥೇರಿಕ್. ಇದು ನಮ್ಮ ಭೌತಿಕ ದೇಹವನ್ನು ಸುತ್ತುವರೆದಿರೋ ಒಂಥರ ಕಾಂತೀಯ ಶಕ್ತಿಯ ಪದರ. ಆರೋಗ್ಯವಾಗಿ ಚೈತನ್ಯದಿಂದ ಇದ್ದಾಗ ಇದು ಸುಮಾರು 1/4 ಇಂಚು ದಪ್ಪ ಇರುತ್ತೆ. ಸುಸ್ತಾದಾಗ ಅಥವಾ ಕಾಯಿಲೆ ಬಿದ್ದಾಗ ಚರ್ಮಕ್ಕೆ ಅಂಟ್ಕೊಳ್ಳುತ್ತೆ. ಹಾಗಿದ್ರೆ ಇದೆಲ್ಲ ನೋಡಕ್ಕೆ ಸಾಧ್ಯನಾ? ಅಥವಾ ಇದಕ್ಕೇನಾದ್ರೂ ಉದಾಹರಣೆ ಇದೆಯಾ? ಪುಸ್ತಕದಲ್ಲಿ ಒಂದು ಅದ್ಭುತ ಉದಾಹರಣೆ ಕೊಡ್ತಾರೆ, ಸೇಂಟ್ ಎಲ್ಮೋಸ್ ಫೈರ್ ಅಂತ. ಕೆಲವು ಹವಾಮಾನ ಪರಿಸ್ಥಿತಿಗಳಲ್ಲಿ ಹಡಗುಗಳ ಕಂಬಗಳ ತುದಿಯಲ್ಲಿ ಒಂದು ತಣ್ಣನೆಯ ನೀಲಿ ಅಥವಾ ಗುಲಾಬಿ ಬಣ್ಣದ ಬೆಳಕು ಕಾಣಿಸ್ಕೊಳ್ಳುತ್ತೆ. ಅದು ನಿಜವಾಗ್ಲೂ ಬೆಂಕಿಯಲ್ಲ, ಅದು ಆ ಹಡಗಿನ ಈಥೆರಿಕ್ ಶಕ್ತಿಯ ಒಂದು ದೃಶ್ಯ ರೂಪ ಅಂತ ರ್ಯಾಂಪಾ ಹೇಳ್ತಾರೆ. ಅದೇ ರೀತಿ ಮನುಷ್ಯರ ಈಥೆರಿಕ್ ಕೂಡ ಕೆಲವರಿಗೆ ಕಾಣಿಸುತ್ತೆ. ಓಕೆ, ಇದು ಮೊದಲನೇ ಲೇಯರ್. ಇದರ ಆಚೆಗೆ ಏನಿದೆ? ಆಗ್ಲೇ ನೀವು ಆರ ಅಂತ ಹೇಳ್ರಿ. ಹೌದು, ಈಥೆರಿಕ್ ಪದರದ ಆಚೆಗಿರುವುದೇ ಪ್ರಭಾಲೆ ಅಥವಾ ಆರ. ಇದು ನಮ್ಮ ದೇಹದ ಸುತ್ತ ಒಂದು ಮೊಟ್ಟೆಯ ಆಕಾರದಲ್ಲಿರುತ್ತೆ. ಇದು ನಮ್ಮ ನಿಜವಾದ ಅತಿ ಆತ್ಮ ಅಥವಾ ಓವರ್ ಸೆಲ್ಫ್ನ ಬಣ್ಣಗಳನ್ನು ಪ್ರತಿಬಿಂಬಿಸುತ್ತೆ. ನಮ್ಮ ಆರೋಗ್ಯ, ಪ್ರೀತಿ, ದ್ವೇಷ, ಕೋಪ, ಪ್ರತಿಯೊಂದು ಭಾವನೆಗೂ ಪ್ರತಿಯೊಂದು ಆಲೋಚನೆಗೂ ಒಂದು ನಿರ್ದಿಷ್ಟ ಬಣ್ಣ ಇರುತ್ತೆ. ಆ ಬಣ್ಣಗಳು ನಮ್ಮ ಆರಾದಲ್ಲಿ ಸತತವಾಗಿ ಬದಲಾಗುತ್ತಾ ಇರುತ್ತೆ. ಒಂದು ನಿಮಿಷ, ಇದನ್ ಕೇಳಿದ್ರೆ ಒಂಥರ ಶಾಕ್ ಆಗುತ್ತೆ. ಅಂದ್ರೆ ನಮ್ಮ ಮನಸ್ಸಲ್ಲಿರೋದು ಮುಖದಾಗಿ ಕಾಣಿಸುತ್ತೆ ಅಂತಾರಲ್ಲ, ಹಂಗಲ್ಲ, ಇಡೀ ದೇಹದ ಸುತ್ತ ಬಣ್ಣಗಳ ರೂಪದಲ್ಲಿ ಪ್ರಸಾರ ಆಗ್ತಾ ಇರುತ್ತೆ ಅಂತನ ಇದರರ್ಥ. ಖಂಡಿತ. ಪುಸ್ತಕದಲ್ಲಿ ಹೇಳಿರೋ ಹಾಗೆ ನಾವು ಅಂದುಕೊಂಡಷ್ಟು ಪ್ರೈವೇಟ್ ಅಲ್ಲ ನಾವು. ನಮ್ಮ ಒಳಗಿನ ಸ್ಥಿತಿ ಹೊರಗೆ ಪ್ರಸಾರ ಆಗ್ತಾನೇ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಯಾರಾದ್ರೂ ಸುಳ್ಳು ಹೇಳಿದ್ರೆ ಅವರ ತಲೆ ಸುತ್ತ ಇರೋ ಆರಾದಲ್ಲಿ ಒಂದು ಕೆಟ್ಟ ಹಸಿರು ಹಳದಿ ಬಣ್ಣದ ಕಿಡಿ ಹೊತ್ತುಕೊಂಡ ಹಾಗೆ ಕಾಣುತ್ತಂತೆ. ವಾವ್! ಅಂದ್ರೆ ಇದೊಂಥರ ಹುಟ್ಟಿನಿಂದಲೇ ಬಂದಿರೋ ಲೈ ಡಿಟೆಕ್ಟರ್ ಇದ್ದ ಹಾಗೆ. ಇದನ್ನೆಲ್ಲ ಕಲ್ತೋರಿಗೆ ಪ್ರಪಂಚನೇ ಬೇರೆ ರೀತಿ ಕಾಣ್ತಿರ್ಬೇಕಲ್ವೇ? ಖಂಡಿತ. ಪುಸ್ತಕದ ಪ್ರಕಾರ ಈ ಇಡೀ ವ್ಯವಸ್ಥೆ ಅಂದ್ರೆ ನಮ್ಮ ದೇಹ, ಇಥೇರಿಕ್ ಮತ್ತು ಆರಾ, ಇದನ್ನೆಲ್ಲ ಒಂದು ತೆಳುವಾದ ಆದ್ರೆ ಬಹಳ ಗಟ್ಟಿಯಾದ ಪೊರೆ ಮುಚ್ಚಿರುತ್ತಂತೆ. ಇದನ್ನವರು ಬೇಯಿಸಿದ ಮೊಟ್ಟೆಯ ಬಿಳಿ ಭಾಗಕ್ಕೂ ಚಿಪ್ಪಿಗೂ ನಡುವೆ ಇರೋ ತೆಳ್ಳಗಿನ ಪೊರೆಗೆ ಹೋಲಿಸ್ತಾರೆ. ಅದು ನಮ್ಮನ್ನ ಹೊರಗಿನ ಮಾನಸಿಕ ದಾಳಿಗಳಿಂದ ರಕ್ಷಿಸುತ್ತೆ. ಹಾಗಿದ್ರೆ ನಾವೆಲ್ಲ ಒಂದೊಂದು ಮೊಟ್ಟೆ ಥರ, ಕಾಸ್ಮಿಕ್ ಹಂಪ್ಟಿ ಡಂಪ್ಟಿಗಳ ಥರನ ಬೀಳ್ದೇ ಇರೋ ಹಾಗೆ ನೋಡ್ಕೋಬೇಕು. ಇದು ಒಂಥರ ವಿಚಿತ್ರವಾದ ಹೋಲಿಕೆ. ಸರಿ, ನಾವು ಈ ಶಕ್ತಿಯ ವಾಹನದೊಳಗೆ ಇದ್ದೀವಿ ಅಂತಾಯ್ತು. ಹಾಗಿದ್ರೆ ಈ ವಾಹನದಿಂದ ಡ್ರೈವರ್ ಹೊರಗೆ ಬರೋಕ್ ಸಾಧ್ಯನಾ? ಅದ್ಭುತವಾದ ಪ್ರಶ್ನೆ. ಅದನ್ನೇ ಪುಸ್ತಕ ಸೂಕ್ಷ್ಮ ಶರೀರಯಾನ ಅಥವಾ ಆಸ್ಟ್ರಲ್ ಟ್ರಾವೆಲ್ ಅಂತ ಕರೆಯೋದು. ನಮ್ಮ ಭೌತಿಕ ದೇಹ ಇಲ್ಲೇ ಮಲಗಿರುವಾಗ ನಮ್ಮ ಪ್ರಜ್ಞೆ ಅಥವಾ ಸೂಕ್ಷ್ಮ ಶರೀರ ಹೊರಗೋಗಿ ಎಲ್ಲಿಗೆ ಬೇಕಾದರೂ ಪ್ರಯಾಣ ಮಾಡಬಹುದು. ಪುಸ್ತಕದ ಪ್ರಕಾರ ಇದನ್ನ ಮಾಡೋಕಿರೋ ಒಂದೇ ಒಂದು ದೊಡ್ಡ ಅಡ್ಡಿ ಅಂದ್ರೆ ಭಯ.
ಹೌದು. ಇದು ಸಹಜವಾದ ಭಯ ಅಲ್ವಾ? ದೇಹ ಬಿಟ್ಟು ಹೊರಗೆ ಹೋದ್ರೆ ವಾಪಸ್ ಬರೋಕಾಗಿಲ್ಲ ಅಂದ್ರೆ, ಅಥವಾ ಬೇರೆ ಯಾವುದೋ ಕೆಟ್ಟ ಶಕ್ತಿ ನಮ್ಮ ದೇಹದೊಳಗೆ ಹುಕ್ಬಿಟ್ರೆ, ಈ ಥರದ್ದೆಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀವಲ್ವಾ? ಕರೆಕ್ಟ್. ಆ ಭಯದ ಬಗ್ಗೆನೇ ರ್ಯಾಂಪ ಮಾತಾಡೋದು. ಅವರು 2 ಭರವಸೆಗಳನ್ನ ಕೊಡ್ತಾರೆ. ಒಂದು, ನಮ್ಮ ಸೂಕ್ಷ್ಮ ಶರೀರವನ್ನ ಭೌತಿಕ ದೇಹದೊಂದಿಗೆ ಬೆಸೆಯುವ ಒಂದು ಬೆಳ್ಳಿಯ ಬಳ್ಳಿ ಅಥವಾ ಸಿಲ್ವರ್ ಕಾರ್ಡ್ ಇರುತ್ತೆ. ಅದು ನಾವು ಸಾಯೋವರೆಗೂ ಎಂದಿಗೂ ತುಂಡಾಗೋದಿಲ್ಲ. ಅದು ಎಷ್ಟೇ ದೂರ ಹೋದ್ರೂ ಹಿಗ್ಗುತ್ತೆ, ಆದ್ರೆ ಕಟ್ಟಾಗಲ್ಲ. ಓ, ಅದು ಸಮಾಧಾನದ ವಿಷಯ. ಇನ್ನೊಂದೇನೋ? 2, ನಾವು ಭಯದಿಂದ ಆಹ್ಲಾನಿಸದ ಹೊರತು ಬೇರೆ ಯಾವ ಶಕ್ತಿಯೂ ನಮ್ಮ ದೇಹವನ್ನ ಪ್ರವೇಶಿಸೋಕೆ ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗಿದ್ರೆ ಇದನ್ನ ಮಾಡೋದ್ ಹೇಗೆ? ಸುಲ್ಭನಾ? ಪುಸ್ತಕದಲ್ಲಿರೋ ಟೆಕ್ನಿಕ್ ಏನೋ? ಥಿಯರಿ ಪ್ರಕಾರ ಸರಳ. ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿ ಕಣ್ಣು ಮುಚ್ಚಿ ನಿಮ್ಮ ದೇಹದಿಂದ ಸುಮಾರು 6 ಅಡಿ ದೂರದಲ್ಲಿರೋ ಒಂದು ಜಾಗದ ಮೇಲೆ ಗಮನ ಕೇಂದ್ರೀಕರಿಸಬೇಕು. ಆಮೇಲೆ ನಿಮ್ಮ ಸೂಕ್ಷ್ಮ ಶರೀರ ಆ ಜಾಗದಲ್ಲಿ ನಿಂತು ನಿಮ್ಮ ಭೌತಿಕ ದೇಹವನ್ನ ನೋಡ್ತಿದೆ ಅಂತ ಬಲವಾಗಿ ಸಂಕಲ್ಪ ಮಾಡಬೇಕು. ಪುಸ್ತಕದ ತತ್ವ ಇಷ್ಟೇ: ನಿಮ್ಮ ಆಲೋಚನೆ ಎಲ್ಲಿದೆಯೋ ನೀವು ಅಲ್ಲೇ ಇರ್ತೀರಿ. ಇದು ಕೇಳೋಕೆ ಸರಳ ಅನ್ಸಿದ್ರು ಪ್ರಾಕ್ಟಿಕಲ್ ಆಗಿ ಕಷ್ಟ ಇರ್ಬೋದು. ಕಣ್ಣು ಮುಚ್ಚಿದ ತಕ್ಷಣ ಸರಿಯಾಗಿ ಮಾಡ್ತಿದ್ದೀನಾ, ಹೊರಗೇನೋ ಶಬ್ದ ಆಯ್ತಲ್ಲ ಅಂತ 1000 ಯೋಚನೆಗಳು ಬರ್ತವಲ್ಲ. ಈ ಮನ್ಸಿನ ಗದ್ದಲವನ್ನ ನಿಲ್ಸೋದ್ ಹೇಗೆ ಅಂತ ಏನಾದ್ರೂ ಹೇಳಿದ್ದಾರಾ? ಖಂಡಿತ. ಅದಕ್ಕೆ ಮುಂದಿನ ವಿಭಾಗಗಳಲ್ಲಿ ಉತ್ತರ ಇದೆ. ಆದ್ರೆ ಅದಕ್ಕೂ ಮುನ್ನ ನಾವು ನಮ್ಮ ಕನಸುಗಳನ್ನ ಯಾಕೆ ಸರಿಯಾಗಿ ನೆನ್ಪಿಟ್ಕೊಳ್ಳಲ್ಲ ಅನ್ನೋಕೆ ಪುಸ್ತಕ ಒಂದು ಕಾರಣ ಕೊಡುತ್ತೆ. ರಾತ್ರಿ ನಿದ್ದೆ ಮಾಡುವಾಗ ನಮ್ಮಲ್ಲಿ ಹೆಚ್ಚಿನವರು ಅರಿವಿಲ್ಲದೆಯೇ ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀವಂತೆ. ಆಗ ಗಾಳಿಯಲ್ಲಿ ತೇಲೋದು, ಗೋಡೆಗಳ ಮೂಲಕ ಹೋಗೋದು, ಈ ಥರದ ಅನುಭವಗಳಾಗತ್ತೆ. ಆದ್ರೆ ಬೆಳಿಗ್ಗೆ ಎದ್ದಾಗ ನಮ್ಮ ಭೌತಿಕ ಮೆದುಳಿಗೆ ಈ ಅನುಭವಗಳನ್ನ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ಇದು ಫಿಸಿಕ್ಸ್ ನಿಯಮಗಳಿಗೆ ವಿರುದ್ಧ. ಈ ಸಂಘರ್ಷದಿಂದ ಆ ನೆನಪುಗಳು ವಿರೂಪಗೊಂಡು ನಮಗೆ ವಿಚಿತ್ರವಾದ, ಅಸಂಬದ್ಧವಾದ ಕನ್ಸುಗಳಾಗಿ ಕಾಣಿಸ್ತವೆ. ಓಹೋ, ಹಾಗಿದ್ರೆ ನಮ್ಮ ಕನ್ಸುಗಳು ನಮ್ಮ ರಾತ್ರಿಯ ಪ್ರಯಾಣದ ಎಡಿಟೆಡ್, ಸೆನ್ಸಾರ್ಡ್ ವರ್ಷನ್ಗಳ? ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಆಗಿದೆ. ಸರಿ, ಈ ಎಲ್ಲಾ ಕೌಶಲ್ಯಗಳನ್ನ ಯಾಕೆ ಕಲಿಬೇಕು? ಆರ ನೋಡೋದು, ದೇಹ ಬಿಟ್ಟು ಓಡಾಡೋದು, ಇದೆಲ್ಲದರ ಹಿಂದಿರೋ ದೊಡ್ಡ ಉದ್ದೇಶವಾದ್ರೂ ಏನು? ನಾವ್ ಯಾಕೆ ಇಲ್ಲಿದ್ದೀವಿ? ಪುಸ್ತಕವು ಭೂಮಿಯನ್ನ ಒಂದು ಪಾಠಶಾಲೆಗೆ ಹೋಲಿಸುತ್ತೆ. ನಾವೆಲ್ಲರೂ ಇಲ್ಲಿ ವಿದ್ಯಾರ್ಥಿಗಳು. ಕಷ್ಟ, ನೋವು, ಸವಾಲುಗಳು ಇವೇ ನಮ್ಮ ಪಠ್ಯಕ್ರಮ ಮತ್ತು ಶಿಕ್ಷಕರು. ಒಂದು ಆತ್ಮ ಭೂಮಿಗೆ ಬರೋಕು ಮುನ್ನ ತನ್ನ ಆಧ್ಯಾತ್ಮಿಕ ಬೆಳವಣಿಗೆಗೆ ಯಾವ ಥರದ ಪಾಠಗಳು ಬೇಕು, ಯಾವ ಸವಾಲುಗಳು ಬೇಕು ಅಂತ ತಾನೇ ಒಂದು ನೀಲನಕ್ಷೆ ಹಾಕ್ಕೊಳ್ತಂತೆ. ಅದಕ್ಕೆ ತಕ್ಕ ಹಾಗೆ ಪೋಷಕರನ್ನ, ಪರಿಸ್ಥಿತಿಗಳನ್ನ ತಾನೇ ಆಯ್ಕೆ ಮಾಡ್ಕೊಳ್ತೆ ಅಂತ ಪುಸ್ತಕ ಹೇಳ್ತೆ. ಒಂದ್ ನಿಮಿಷ, ಇದು ಕೇಳೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಅಂದ್ರೆ ಜಗತ್ತಲ್ಲಿ ನಾವು ನೋಡೋ ಎಷ್ಟೋ ಅನ್ಯಾಯ, ನೋವು, ಕಷ್ಟಗಳು ಅದನ್ನೆಲ್ಲ ಅವ್ರವರೇ ಆಯ್ಕೆ ಮಾಡ್ಕೊಂಡಿರ್ತಾರೆ ಅನ್ನೋದು ಒಂಥರ ವಿಕ್ಟಿಮ್ ಬ್ಲೇಮಿಂಗ್ ತರ ಕೇಳಿಸಲ್ವಾ? ಇದು ಬಹಳ ಸೂಕ್ಷ್ಮವಾದ ವಿಷಯ, ಮತ್ತು ನೀವು ಕೇಳಿದ್ದು ಸರಿಯಾದ ಪ್ರಶ್ನೆ. ಪುಸ್ತಕದ ದೃಷ್ಟಿಕೋನದಿಂದ ನೋಡೋದಾದ್ರೆ ಇದು ಶಿಕ್ಷೆ ಅಲ್ಲ, ಇದು ಕಲಿಕೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿ ಹಿಂದಿನ ಜನ್ಮದಲ್ಲಿ ಅಧಿಕಾರವನ್ನ ದುರುಪಯೋಗ ಮಾಡ್ಕೊಂಡಿದ್ರೆ ಈ ಜನ್ಮದಲ್ಲಿ ಅಧಿಕಾರಹೀನನಾಗಿ ಹುಟ್ಟಿ ದೌರ್ಜನ್ಯವನ್ನ ಅನುಭವಿಸುವ ಪಾಠವನ್ನ ಆಯ್ಕೆ ಮಾಡ್ಕೊಳ್ಬೋದು. ಇದರ ಉದ್ದೇಶ ನೋವು ಕೊಡೋದಲ್ಲ, ಬದಲಿಗೆ ಅನುಭೂತಿಯನ್ನ, ಸಹಾನುಭೂತಿಯನ್ನ ಕಲಿಯೋದು. ಇದು ಕರ್ಮದ ಪರಿಕಲ್ಪನೆ. ಹಾಗಿದ್ರೆ ಕರ್ಮ ಅಂದ್ರೆ ಕೇವಲ ಶಿಕ್ಷೆ ಅಲ್ಲ, ಅದೊಂದು ಸಾಲ ಮತ್ತು ಮರುಪಾವತಿಯ ಲೆಕ್ಕಾಚಾರದ ಥರನ? ನೀವು ಬಿತ್ತಿದ್ದನ್ನೇ ಬೆಳೆಯೋವಿರಿ ಅನ್ನೋ ಥರ? ನಿಖರವಾಗಿ. ಅದು ಶಿಕ್ಷೆ ಅಲ್ಲ, ಸಮತೋಲನ. ಇದರ ಜೊತೆಗೆ ಆಕಾಶಿಕ ದಾಖಲೆ ಅಥವಾ ಅಕಾಶಿಕ್ ರೆಕಾರ್ಡ್ ಅನ್ನೋ ಪರಿಕಲ್ಪನೆಯು ಬರುತ್ತೆ. ಇದು ಬ್ರಹ್ಮಾಂಡದ ಒಂಥರ ಸೂಪರ್ ಕಂಪ್ಯೂಟರ್ ಇದ್ದ ಹಾಗೆ. ಇಲ್ಲಿ ನಡೆದ ಪ್ರತಿಯೊಂದು ಘಟನೆ, ಪ್ರತಿಯೊಬ್ಬರ ಪ್ರತಿಯೊಂದು ಆಲೋಚನೆ, ಪ್ರತಿಯೊಂದು ಮಾತು ಎಲ್ಲವೂ ಅಳಿಸಲಾಗದಂತೆ ದಾಖಲಾಗಿರುತ್ತೆ. ಇದೇನಿದು ಕಾಸ್ಮಿಕ್ ಇಂಟರ್ನೆಟ್ ಕ್ಯಾಶ್ ಥರನಾ? ಪ್ರತಿಯೊಂದು ಆಕ್ಷನ್ ಕೂಡ ಒಂದು ಯೂನಿವರ್ಸಲ್ ಸರ್ವರ್ನಲ್ಲಿ ಸೇವ್ ಆಗುತ್ತೆ ಅನ್ನೋ ಹಾಗೆ? ಪರ್ಫೆಕ್ಟ್ ಅನಾಲಜಿ. ಪುಸ್ತಕದ ಪ್ರಕಾರ ಬೆಳಕಿನ ಅಲೆಗಳು ಎಂದಿಗೂ ನಾಶವಾಗೋದಿಲ್ಲ, ಅವು ಅನಂತವಾಗಿ ಪ್ರಯಾಣಿಸ್ತಲೇ ಇರ್ತವೆ. ಹಾಗಾಗಿ ನಾವು ಸೂಕ್ಷ್ಮ ಶರೀರದಲ್ಲಿ ಬೆಳಕಿಗಿಂತ ವೇಗವಾಗಿ ಪ್ರಯಾಣಿಸಿ ಭೂತಕಾಲದಿಂದ ಹೊರಟ ಬೆಳಕಿನ ಅಲೆಗಳನ್ನ ಹಿಡಿದ್ರೆ ನಾವು ಇತಿಹಾಸವನ್ನ ಒಂದು ಸಿನಿಮಾ ನೋಡದ ಹಾಗೆ ನೋಡಬಹುದು ಅಂತ ರಾಂಪ ಹೇಳ್ತಾರೆ. ಇದು ಕೇಳೋಕೆ ಮೈ ಜುಮ್ಮಿನುತ್ತೆ.
ಈ ಕಾಸ್ಮಿಕ್ ಇಂಟರ್ನೆಟ್ಗೆ ಲಾಗಿನ್ ಆಗೋಕೆ ಅಥವಾ ಆಸ್ಟ್ರಲ್ ಟ್ರಾವೆಲ್ ಮಾಡೋಕೆ ನಮ್ಮ ಮೈಂಡ್ ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿರ್ಬೇಕಲ್ವಾ? ನನ್ನ ಇಂಟರ್ನೆಟ್ ಕನೆಕ್ಷನ್ ಸ್ಟೇಬಲ್ ಆಗಿರ್ಬೇಕಲ್ವಾ? ಮನಸ್ಸಿನ ಪಾತ್ರ ಏನು ಇದ್ರಲ್ಲಿ? ಹೌದು, ಪುಸ್ತಕದಲ್ಲಿ ಆಂತರಿಕ ಸಂಯಮಕ್ಕೆ ಬಹಳ ಪ್ರಾಮುಖ್ಯತೆ ಕೊಡಲಾಗಿದೆ. ನಮ್ಮ ಮೆದುಳನ್ನ ಒಂದು ಅತ್ಯಂತ ಸೂಕ್ಷ್ಮವಾದ ರೇಡಿಯೋ ರಿಸೀವರ್ಗೆ ಹೋಲಿಸಲಾಗಿದೆ. ನಾವು ಟೆಲಿಪಥಿ, ಕ್ಲಾರ್ವೋಯನ್ಸ್ ಅಂದ್ರೆ ದೂರದೃಷ್ಟಿ, ಈ ಥರದ ಸಂದೇಶಗಳನ್ನ ಸದಾ ರಿಸೀವ್ ಮಾಡ್ತಾನೇ ಇರ್ತೀವಿ. ಆದರೆ ನಮ್ಮ ಕೋಪ, ಆತಂಕ, ದುಃಖದಂತಹ ಭಾವನೆಗಳು ರೇಡಿಯೋದಲ್ಲಿ ಬರೋ ಸ್ಟ್ಯಾಟಿಕ್ ಶಬ್ದದ ಥರ. ಈ ಸ್ಟ್ಯಾಟಿಕ್ ಜಾಸ್ತಿ ಆದಾಗ ನಮಗೆ ಸರಿಯಾದ ಸಿಗ್ನಲೇ ಸಿಗೋದಿಲ್ಲ. ಹಾಗಿದ್ರೆ ಈ ಸ್ಟ್ಯಾಟಿಕ್ ಕಡಿಮೆ ಮಾಡೋದು ಹೇಗೆ? ಪುಸ್ತಕದಲ್ಲಿ ಹೇಳೋ ಸರಳ ವಿಧಾನ ಅಂದ್ರೆ ದೀರ್ಘವಾದ ಆಳವಾದ ಉಸಿರಾಟ. ಶಾಂತವಾಗಿ, ಲಯಬದ್ಧವಾಗಿ ಉಸಿರಾಡಿದಾಗ ಮನಸ್ಸು ತಾನಾಗೆ ಶಾಂತವಾಗುತ್ತೆ, ಸ್ಟ್ಯಾಟಿಕ್ ಕಡಿಮೆ ಆಗುತ್ತೆ. ಆದರೆ ಮನಸ್ಸನ್ನ ನಿಯಂತ್ರಿಸೋಕೆ ಪುಸ್ತಕದಲ್ಲಿ ಕೊಟ್ಟಿರೋ ಅಂತಿಮ ಅಸ್ತ್ರ ಅಂದ್ರೆ ಸ್ವಯಂ ಸಂಮೋಹನ ಅಥವಾ ಸೆಲ್ಫ್ ಹಿಪ್ನಾಸಿಸ್. ಓಕೆ, ಹಿಪ್ನಾಸಿಸ್ ಅಂದ ತಕ್ಷಣ ಏನೋ ಒಂಥರ ಭಯ ಆಗುತ್ತೆ, ನಮ್ಮ ಕಂಟ್ರೋಲ್ ತಪ್ಪಿ ಹೋಗುತ್ತೆ ಅಂತ. ಇಲ್ಲ, ಇಲ್ಲಿ ಪುಸ್ತಕ ಹೇಳೋದು ನಮ್ಮ ಪ್ರಜ್ಞಾವಸ್ಥೆ ಅಂದ್ರೆ ಕಾನ್ಷಿಯಸ್ ಮೈಂಡ್ ಮತ್ತು ಸುಪ್ತಾವಸ್ಥೆ ಅಂದ್ರೆ ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ. ಪ್ರಜ್ಞಾವಸ್ಥೆ ಅಂದ್ರೆ ತರ್ಕ ಮಾಡೋ, ಪ್ರಶ್ನೆ ಕೇಳೋ ಮನಸ್ಸು. ಸುಪ್ತಾವಸ್ಥೆ ಅಂದ್ರೆ ನಮ್ಮ ನೆನಪುಗಳು, ಅಭ್ಯಾಸಗಳೆಲ್ಲ ಶೇಖರವಾಗಿರೋ ಒಂದು ದೈತ್ಯ ಭಂಡಾರ. ಸುಪ್ತ ಮನಸ್ಸಿಗೆ ತರ್ಕ ಮಾಡೋ ಶಕ್ತಿ ಇಲ್ಲ. ಅದಕ್ಕೆ ಏನ್ ಹೇಳ್ತೀವೋ ಅದನ್ನೇ ಅದು ಸತ್ಯ ಅಂತ ನಂಬಿ ಕಾರ್ಯರೂಪಕ್ಕೆ ತರುತ್ತೆ. ಸ್ವಯಂ ಸಂಮೋಹನ ಅಂದ್ರೆ ಪ್ರಜ್ಞಾವಸ್ಥೆಯ ತರ್ಕದ ಪರದೆಯನ್ನ ದಾಟಿ ನಮ್ಮ ಸುಪ್ತ ಮನಸ್ಸಿಗೆ ನಾವೇ ನೇರವಾಗಿ ಸಲಹೆಗಳನ್ನ ನೀಡೋದು. ಕೆಟ್ಟ ಅಭ್ಯಾಸ ಬಿಡೋಕೆ, ಆತ್ಮವಿಶ್ವಾಸ ಹೆಚ್ಚಿಸ್ಕೊಳ್ಳೋಕೆ ಇದು ಬಹಳ ಪರಿಣಾಮಕಾರಿ ಅಂತ ಪುಸ್ತಕ ಹೇಳುತ್ತೆ. ಸರಿ, ಹಾಗಿದ್ರೆ ಇದೇ ಮನಸ್ಸಿನ ಶಕ್ತಿಯನ್ನ ಬಳಸಿ ನಮಗೆ ಬೇಕಾದ್ದನ್ನ ಪಡೆಯಕ್ಕೆ ಸಾಧ್ಯನಾ? ಲಾ ಆಫ್ ಅಟ್ರಾಕ್ಷನ್ ಥರ? ಹೌದು, ಅದಕ್ಕೆ ಪುಸ್ತಕದಲ್ಲಿ 6 ಹಂತಗಳ ಒಂದು ಸ್ಪಷ್ಟವಾದ ಪ್ರಕ್ರಿಯೆಯನ್ನೇ ಕೊಟ್ಟಿದ್ದಾರೆ. ಇದು ಬಹಳ ಪ್ರಾಕ್ಟಿಕಲ್ ಆಗಿದೆ. 1. ನಿಮಗೆ ನಿಖರವಾಗಿ ಏನು ಬೇಕು ಅಂತ ನಿರ್ಧರಿಸಿ. 2. ಅದಕ್ಕೆ ಪ್ರತಿಯಾಗಿ ನೀವು ಏನನ್ನ ಕೊಡೋಕೆ ಸಿದ್ಧರಿದ್ದೀರಿ ಅಂತ ನಿರ್ಧರಿಸಿ. 3. ಅದನ್ನ ಪಡೆಯೋಕೆ ಒಂದು ನಿರ್ದಿಷ್ಟ ದಿನಾಂಕವನ್ನ ನಿಗದಿಪಡಿಸಿ. 4. ಅದನ್ನ ಸಾಧಿಸೋಕೆ ಒಂದು ಸ್ಪಷ್ಟವಾದ ಪ್ಲಾನ್ ಮಾಡಿ ತಕ್ಷಣ ಕೆಲಸ ಶುರು ಮಾಡಿ. 5. ಈ ಎಲ್ಲವನ್ನೂ ಒಂದು ಕಡೆ ಸ್ಪಷ್ಟವಾಗಿ ಬರೆದಿಡಿ. 6. ದಿನಕ್ಕೆ 3 ಬಾರಿ, ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಮಲಗುವ ಮುನ್ನ ಇದನ್ನ ಗಟ್ಟಿಯಾಗಿ ಓದಿ, ಅದನ್ನ ಈಗಾಗ್ಲೇ ಪಡೆದಿದ್ದೀನಿ ಅಂತ ನಂಬಿ ಅನುಭವಿಸಿ. ಈ 6 ಸ್ಟೆಪ್ಸ್ನಲ್ಲಿ 2ನೇಯದು ತುಂಬಾ ಕುತೂಹಲಕಾರಿಯಾಗಿದೆ. ಅದಕ್ಕೆ ಪ್ರತಿಯಾಗಿ ನೀವೇನನ್ನ ಕೊಡೋಕ್ ಸಿದ್ಧರಿದ್ದೀರಿ. ಇದು ನಾವು ಸಾಮಾನ್ಯವಾಗಿ ಕೇಳೋ ಸೆಲ್ಫ್ ಹೆಲ್ಪ್ ಪುಸ್ತಕಗಳಿಗಿಂತ ಭಿನ್ನ. ಇದು ಒಂಥರ ವ್ಯವಹಾರದ ಥರ ಕೇಳಿಸುತ್ತೆ. ಏನನ್ನ ಕೊಡ್ಬೇಕು ಅಂತ ಪುಸ್ತಕ ಹೇಳುತ್ತೆ? ಇದು ಬಹಳ ಮುಖ್ಯವಾದ ಪಾಯಿಂಟ್. ಇಲ್ಲಿ ಕೊಡೋದು ಅಂದ್ರೆ ದುಡ್ಡಲ್ಲ. ಅದು ನಿಮ್ಮ ಶ್ರಮ ಆಗಿರ್ಬೋದು, ಸಮಯ ಆಗಿರ್ಬೋದು, ಬೇರೆಯವರಿಗೆ ಸೇವೆ ಮಾಡೋದಾಗಿರ್ಬೋದು, ಅಥವಾ ಒಂದು ಕೆಟ್ಟ ಅಭ್ಯಾಸವನ್ನ ಬಿಡೋದಾಗಿರ್ಬೋದು. ಏನನ್ನು ಪಡೆಯೋಕೆ ಏನನ್ನಾದರೂ ಕೊಡಲೇಬೇಕು ಅನ್ನೋದು ಬ್ರಹ್ಮಾಂಡದ ನಿಯಮ. ಆದರೆ ಪುಸ್ತಕ ಒಂದು ಎಚ್ಚರಿಕೆ ಕೊಡುತ್ತೆ. ಈ ಶಕ್ತಿಯನ್ನ ಕೇವಲ ದುಡ್ಡು, ಕಾರು, ಬಂಗಲೆ ಥರದ ಭೌತಿಕ ವಸ್ತುಗಳಿಗಾಗಿ ಬಳಸಬೇಡಿ. ಆಧ್ಯಾತ್ಮಿಕ ಮೌಲ್ಯಗಳಿಗಾಗಿ, ಜ್ಞಾನಕ್ಕಾಗಿ, ಬೇರೆಯವರಿಗೆ ಸಹಾಯ ಮಾಡ್ಲಿಕ್ಕಾಗಿ ಬಳಸಿ ಅಂತ ಬಲವಾಗಿ ಹೇಳುತ್ತೆ. ಹಾಗಿದ್ರೆ ಯು ಫಾರ್ ಎವರ್ ಪುಸ್ತಕದ ಜೊತೆಗಿನ ನಮ್ಮ ಇವತ್ತಿನ ಪಯಣ ನಮ್ಮನ್ನ ಕೇವಲ ಮಾಂಸದ ತುಂಡು ಅಂತ ನೋಡೋದ್ರಿಂದ ನಾವು ಕೋಟ್ಯಾಂತರ ಅಣುಗಳ ಒಂದು ಕಂಪಿಸುತ್ತಿರೋ ಬ್ರಹ್ಮಾಂಡ ಅಂತ ಅರ್ಥ ಮಾಡ್ಕೊಳ್ಳೋವರೆಗೂ ತಗೊಂಡ್ಬಂತು. ಜೀವನ ಅನ್ನೋದು ನಾವು ಆಯ್ಕೆ ಮಾಡಿಕೊಂಡ ಒಂದು ಪಾಠ ಅಂತ ತೋರಿಸಿ, ಕೊನೆಗೆ ನಮ್ಮ ವಾಸ್ತವವನ್ನೇ ರೂಪಿಸಬಲ್ಲ ನಮ್ಮ ಮನಸ್ಸಿನ ಶಕ್ತಿಯ ಕೀಲಿಕೈಯನ್ನ ನಮ್ಮ ಕೈಗೆ ಕೊಟ್ಟಿದೆ. ಹೌದು, ಈ ಪುಸ್ತಕ ಮುಂದಿಡೋ ದೊಡ್ಡ ಸಾರಾಂಶ ಅಂದ್ರೆ ಇದೆ. ವಾಸ್ತವ ಅನ್ನೋದು ಕಲ್ಲಿನ ಮೇಲೆ ಕೆತ್ತಿದ್ದಲ್ಲ, ಅದು ಬದಲಾಯಿಸಬಲ್ಲದು. ಮತ್ತು ಅದನ್ನ ಬದಲಾಯಿಸೋಕೆ ಬೇಕಾದ ಪ್ರಮುಖವಾದ ಸಾಧನ ಅಂದ್ರೆ ನಮ್ಮ ಗ್ರಹಿಕೆ ಮತ್ತು ನಮ್ಮ ಮನಸ್ಸು. ಇದರಲ್ಲಿ ಹೇಳಿರೋ ವಿಷಯಗಳನ್ನ ಅಕ್ಷರಶಃ ಒಪ್ಕೊಳ್ಬೋದು, ಅಥವಾ ನಮ್ಮ ಸಾಮರ್ಥ್ಯಗಳ ಬಗ್ಗೆ ಯೋಚಿಸೋಕೆ ಒಂದು ರೂಪಕವಾಗಿಯೂ ನೋಡ್ಬೋದು. ಹೇಗ್ ನೋಡಿದ್ರೂ ಇದು ನಾವು ಜಗತ್ತನ್ನ ನೋಡೋ ರೀತಿಗೆ ಒಂದು ದೊಡ್ಡ ಸವಾಲನ್ನಂತೂ ಹಾಕುತ್ತೆ. ಖಂಡಿತ, ಇದು ನಮ್ಮ ಆಲೋಚನೆಯ ಗಡಿಗಳನ್ನ ವಿಸ್ತರಿಸೋಕೆ ಪ್ರೇರೇಪಿಸುತ್ತೆ. ನಿಮಗೆ ಕೊನೆಯದಾಗಿ ಒಂದು ಪ್ರಚೋದನಕಾರಿ ಯೋಚನೆಯನ್ನ ಕೊಡ್ತೀನಿ. ಈ ಪುಸ್ತಕದ ಪ್ರಕಾರ ಬೆಕ್ಕುಗಳಂತಹ ಪ್ರಾಣಿಗಳು ಅತ್ಯಂತ ಹೆಚ್ಚು ಟೆಲಿಪಥಿಕ್ ಆಗಿರುತ್ತವಂತೆ. ಅವುಗಳು ತಮ್ಮಲ್ಲೇ ಬುದ್ಧಿವಂತ ಸಂಭಾಷಣೆಗಳನ್ನು ನಡೆಸ್ತವಂತೆ ಮತ್ತು ಕೆಲವೊಮ್ಮೆ ತಮ್ಮ ಸೀಮಿತ ಇಂದ್ರಿಯಗಳಿಗಾಗಿ ಮನುಷ್ಯರನ್ನ ಕರುಣೆ ಅಥವಾ ತಿರಸ್ಕಾರದಿಂದಲೂ ನೋಡ್ತವಂತೆ. ಹಾಗಿದ್ರೆ
ನಮ್ಮ ಮನೆಯ ಬೆಕ್ಕು ನನ್ನ ಜೀವನದ ನಿರ್ಧಾರಗಳನ್ನ ಸೈಲೆಂಟಾಗಿ ಜಡ್ಜ್ ಮಾಡ್ತಿದ್ಯಾ? ಇದು ಒಂಥರ ವಿಚಿತ್ರವಾದ ಯೋಚನೆ. ಒಂದು ವೇಳೆ ನಮ್ಮ ಸುತ್ತಲಿರುವ ಈ ಮಾತಿಲ್ಲದ ಜೀವಿಗಳ ಆಲೋಚನೆಗಳನ್ನ ಕೇಳಿಸ್ಕೊಳ್ಳೋ ಸಾಮರ್ಥ್ಯ ನಮಗಿದ್ದಿದ್ರೆ, ಅವುಗಳು ನಮ್ಮ ಬಗ್ಗೆ ಏನು ಮಾತಾಡ್ತಿರ್ಬೋದು ಯೋಚಿಸಿ.